ಬಾಗಲಕೋಟೆಯ ಜಿಲ್ಲಾದ್ಯಂತ ಗಣೇಶ ಹಬ್ಬದ ಸಂಭ್ರಮ ಸಡಗರದಿಂದ ಅದ್ದೂರಿಯಾಗಿ ನೆರವೇರಿಸಲಾಯಿತು. ಬಾಗಲಕೋಟೆಯ ನಗರದಲ್ಲಿ ಮನೆ ಮನೆಗೆ ಗಣಪತಿಯನ್ನು ತೆಗೆದುಕೊಂಡು ಹೋಗುವ ದೃಶ್ಯ ಒಂದೆಡೆ ಇದ್ದರೆ, ಪ್ರಮುಖ ಗಲ್ಲಿಗಳಲ್ಲಿ ಆಯಾ ಸಂಘಟನೆಗಳು, ಯುವಕ ಮಂಡಳಿಗಳು ಮಹಾಗಣಪತಿಯನ್ನು ಡಿಜಿ ಹಾಗೂ ವಿವಿಧ ವಾದ್ಯಗೋಷ್ಠಿಗಳಿಂದ ಯುವಕರು ಯುವತಿಯರು ಕುಣಿಯುತ್ತಾ ಗಣೇಶನನ್ನು ಬರಮಾಡಿಕೊಳ್ಳುತ್ತಿದ್ದರು. ಈ ಮಧ್ಯೆ ಬಾಗಲಕೋಟೆಯ ನಗರದಲ್ಲಿ ಮಹಾರಾಷ್ಟ್ರದ ಪುನಾ ನಗರದಿಂದ ಗಣಪತಿಯನ್ನು ತಂದಿರುವುದು ಆಕರ್ಷಣೆಯ ಕೇಂದ್ರವಾಗಿತ್ತು. ನವನಗರದ ಸೆಕ್ಟರ್ ನಂಬರ್ 36ರಲ್ಲಿರುವಂತಹ ಆಂಜನೇಯ ದೇವಾಲಯದಲ್ಲಿ ಭಕ್ತರು ಪುನಾದಿಂದ 5 ಗಣಪತಿಯನ್ನು ತೆಗೆದುಕೊಂಡು ಬಂದು ದೇವಾಲಯದಲ್ಲಿ ಗಣಪತಿಗೆ ಪೂಜೆ ಪುನಸ್ಕಾರ ಸಲ್ಲಿಸಿ ನಂತರ ಮನೆಗೆ ಬರಮಾಡಿಕೊಂಡಿದ್ದಾರೆ. ಪುನಾದಲ್ಲಿ ಗಣಪತಿ ಆಕರ್ಷಣವಾಗಿದ್ದು ಸೌಂದರ್ಯವಾಗಿ ಕಂಗೊಳಿಸುತ್ತಿವೆ. ಬಾಗಲಕೋಟೆಯ ನಗರದಲ್ಲಿ ಒಂದು ಗಣಪತಿಗೆ 500 ರೂಪಾಯಿಯಿಂದ ಪ್ರಾರಂಭವಾದ ದರ 3,000ವರೆಗೂ ಗಣೇಶನ ಮೂರ್ತಿ ಸಿಗಲಿದೆ. ಆದರೆ ಪುನಾ ನಗರದಲ್ಲಿ 3,000ದಿಂದ ಪ್ರಾರಂಭವಾದ ದರ 5,000 ರೂಪಾಯಿಗಳವರೆಗೆ ಬೆಲೆ ಮಾಡಲಾಗುತ್ತಿದೆ. ಮಣ್ಣಿನಿಂದ ತಯಾರಾಗಿರುವಂತಹ ಗುಣಮಟ್ಟ ಹಾಗೂ ಆಕರ್ಷಣೆ ಆಗುವಂತೆ ಮೂರ್ತಿ ತಯಾರಾಗಿರುವುದಕ್ಕೆ ಡಿಮಾಂಡ್ ಜಾಸ್ತಿ ಇರುತ್ತದೆ. ಇಂಥ ಗಣಪ ಮೂರ್ತಿಯನ್ನು ತೆಗೆದುಕೊಂಡು ಬಂದ ಕೆಲ ಕುಟುಂಬದವರು ಮಹಾರಾಷ್ಟ್ರದಿಂದ ತಮ್ಮ ಮನೆಗೆ ಗಣೇಶನಿಗೆ ಅದ್ದೂರಿಯಾಗಿ ಸ್ವಾಗತಿಸಿಕೊಂಡರು. ಬಾಗಲಕೋಟೆಯ ನಗರದಲ್ಲಿ ಕುಮಾರೇಶ್ವರ ಮೆಡಿಕಲ್ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳು ತಂದಿರುವಂತಹ ಗಣೇಶ್ ಮೂರ್ತಿಯ ಮೆರವಣಿಗೆಯು ಗಮನ ಸೆಳೆಯಿತು. ಡಿಜೆ ಮೂಲಕ ವಿದ್ಯಾರ್ಥಿನಿಯರು ಸ್ಟೆಪ್ ಹಾಕಿ ಗಮನ ಸೆಳೆದರೆ, ಕೆಲವರು ಹುಲಿ ವೇಷ ಹಾಕಿಕೊಂಡು ಸಂಪ್ರದಾಯ ಹಾಗೂ ಜಾನಪದ ಶೈಲಿಯ ಕುಣಿತದ ಹೆಜ್ಜೆ ಹಾಕುವ ಮೂಲಕ ಮೆರವಣಿಗೆಗೆ ಶೋಭೆ ತಂದರು. ಒಟ್ಟಾರೆ ಜಿಲ್ಲೆಯಾದ್ಯಂತ ಶಾಂತಿಯುತವಾಗಿ ಯಾವುದೇ ವಿಘ್ನ ಇಲ್ಲದೆ ವಿಘ್ನೇಶ್ವರ ಮನೆ ಮನೆಗೆ ಹಾಗೂ ಪ್ರಮುಖ ಸ್ಥಾನಗಳಲ್ಲಿ ಬಂದು ಕುಳಿತುಕೊಂಡಿದ್ದಾನೆ.
ಗಣೇಶ ಹಬ್ಬ ಬಂದರೆ ಸಾಕು ಥಟ್ ಅಂತ ನೆನಪಾಗುವುದು ಶಿವಪ್ಪ ಕರಿಗಾರ್. ಬಾಗಲಕೋಟೆಯ ಹಳೆ ನಗರದಲ್ಲಿರುವಂತ ಶಿವಪ್ಪ ಕರಿಗಾರ್ ಅವರು ಕಳೆದ ಹಲವು ವರ್ಷಗಳಿಂದ ಗಣೇಶನ ಮೂರ್ತಿ ಮಾಡುವ ಮೂಲಕ ಗಮನ ಸೆಳೆಯುತ್ತಿದ್ದಾರೆ. ಪಾಸ್ಟರ್ ಆಫ್ ಪ್ಯಾರಿಸ್ನ ಗಣೇಶನ ಮೂರ್ತಿ ಹವಾ ಇದ್ದಾಗಲೂ ಸಹ ಇವರು ಮಣ್ಣಿನಿಂದಲೇ ತಯಾರಿಸುವ ಮೂಲಕ ತಮ್ಮದೇ ಆದಂತ ಸಾಂಪ್ರದಾಯ ಪದ್ಧತಿಯನ್ನು ಉಳಿಸಿಕೊಂಡು ಬರುತ್ತಿದ್ದಾರೆ. ನೂರಾರು ವರ್ಷಗಳ ಇತಿಹಾಸ ಇರುವ ಶಿವಪ್ಪ ಕರಿಗಾರ್ ಅವರು ಇದೇ ಉದ್ಯೋಗವನ್ನಾಗಿ ಅವಲಂಬಿಸಿಕೊಂಡು ಬರುತ್ತಿದ್ದಾರೆ. ಕರಿಗಾರ್ ಕುಟುಂಬದವರು ಬಾಗಲಕೋಟೆ ಶಹರ್ ಗಜಾನನ ಮಂಡಳಿಯಿಂದ ಕಳೆದ 70 ವರ್ಷಗಳಿಂದ ಬೃಹತ್ ಗಣಪವನ್ನು ತಯಾರಿಸಿ ಕೊಡುವ ಮೂಲಕ ಅವರು ತಮ್ಮದೇ ಆದಂತ ಸೇವೆಯನ್ನು ಮಾಡಿಕೊಂಡು ಬರುತ್ತಿದ್ದಾರೆ. 7ನೇ ತರಗತಿಯಲ್ಲಿ ಪಾಸಾಗಿದ್ದ ಶಿವಪ್ಪ ಕರಿಗಾರ್ ಅವರು ತಮ್ಮ ಕಲೆಯನ್ನು ಬೆಳೆಸಿಕೊಂಡು ಬಂದು ನೋಡಿರುವುದು ಬಹಳ ಹೆಮ್ಮೆಯ ಸಂಗತಿಯಾಗಿದೆ. ಈಗ ಅವರ ಪುತ್ರ ಸಹ ಗಣಪನ ತಯಾರಿಕೆಯಲ್ಲಿ ಮುಂದುವರೆದಿದ್ದಾರೆ. ಸರ್ಕಾರದ ಯಾವುದೇ ಸೌಲಭ್ಯ ಇಲ್ಲವಾದರೂ ಸಹ ತಮ್ಮ ಸಾಂಪ್ರದಾಯಿಕ ಕಲೆಯನ್ನು ಬಿಡಬಾರದೆಂಬ ಉದ್ದೇಶದಿಂದ ಗಣೇಶನ ಮೂರ್ತಿಯನ್ನು ತಯಾರಿಸಿಕೊಂಡು ಬರುತ್ತಿದ್ದಾರೆ. ಗಣೇಶನ ಹಬ್ಬಕ್ಕಿಂತಲೂ 4 ತಿಂಗಳ ಮೊದಲೇ ಈ ತಯಾರಿ ಪ್ರಾರಂಭವಾಗುತ್ತದೆ. ವಿವಿಧ ಕಡೆಗಳಿಂದ ಮಣ್ಣನ್ನು ತಂದು ಮಣ್ಣು ಇಂದ ಪೂಜೆ ಮಾಡಿ ನಂತರ ಇವರು ಗಣೇಶನ ಮೂರ್ತಿ ತಯಾರಿಸುವ ಕಾಯಕ ಪ್ರಾರಂಭಿಸುತ್ತಾರೆ. ಇಂಥ ಕುಟುಂಬದವರಿಗೆ ಸರ್ಕಾರದಿಂದ ಸೂಕ್ತ ಪ್ರೋತ್ಸಾಹ ಹಾಗೂ ಸಹಾಯ ಸಿಗಬೇಕಾಗಿದೆ. 56 ವರ್ಷಗಳ ಈ ಮೂರ್ತಿಯನ್ನು ತಯಾರು ಮಾಡುತ್ತೇವೆ. ನಮ್ಮ ಮನೆಯಿಂದ ನಮ್ಮ ತಂದೆಯವರ ನಮ್ಮ ಬ್ರದರ್ಸ್ ಇಷ್ಟರು ಕೂಡಿ ಇಡೀ ನಮ್ಮ ಕರಿಗಾರ ಕುಟುಂಬದಿಂದ ಎಲ್ಲರೂ ಕೈ ಹಚ್ಚಿ ಈ ಮೂರ್ತಿಯನ್ನು ಮಾಡುತ್ತೇವೆ. ಮಣ್ಣಿನ ಮೂರ್ತಿಯನ್ನು ಮಾಡುತ್ತೇವೆ. ಈ ಬಾಗಲಕೋಟೆ ಶಹರ್ ಗಜಾನ ಮಾಡೋದು 56ನೇ ವರ್ಷ ಸರ್. ಟೋಟಲಿ ಈ ಮೂರ್ತಿ ಮಾಡಕತ್ತಿ 70 ವರ್ಷ ಆಯ್ತು ಸರ್. ಮಣ್ಣು ಬಿಟ್ಟು POP ಆಗ್ಲಿ ಯಾವ್ದೇ ಇದು ಬಿಟ್ಟು ಮಾಡೋದಿಲ್ರಿ, ಮಣ್ಣಿನಿಂದ ತಯಾರು ಮಾಡ್ತೇವ್ರಿ. ಇನ್ನೂ ಒಂದು 4 ತಿಂಗಳ ಐತಂದ್ರ ಬಸವ ಜಯಂತಿಗೆ ತಗೊಂಬಂದು ಮಣ್ಣು ಪೂಜೆ ಮಾಡ್ಕೇಸಿ ಮೂರ್ತಿ ಮಾಡಕ್ ಸ್ಟಾರ್ಟ್ ಮಾಡ್ಬಿಡ್ತೇವ್ರಿ. ಗಣೇಶನ ಟೋಟಲ್ ಒಂದು 100-150 ತನ ಮಾಡ್ತೇವೆ ಸರ್. ಸಂಘ ಸಂಸ್ಥೆ ಇಡೀ ಬಾಗಲಕೋಟೆ ಶಹರ ಕೂಡಿ ಮಾಡುತ್ತೇವೆ ಸರ್. ಏನ್ ಸರ್ ಇದ್ರಲಿಂದ ಏನ್ ಕುಟುಂಬ ಜಕ್ಕೊಂಡ್ ಹೋಗಕ್ ಆಗುದಿಲ್ಲ ಸರ್. ಇದ್ರ ವಾರ್ಷಿಕ ಆದಾಯ ಆಗ್ಲಿ ಏನಾಗ್ಲಿ ಸುಮ್ಮ ಇದು ನಮ್ ಕಲಾ ನಮ್ ತಂದೆಯವ್ರಲಿಂದ ಇದು ಬೆಳೆದ್ ಬಂದ್ಬಿಟ್ಟೈತಿ. ಒಂದ್ ಸಂತೋಷ ಖುಷಿದಿಂದ ಮಾಡ್ತೇವೆ. ಇದ್ರಲಿಂದ ದುಡ್ಡ ಜೀವನೋಪಾಯ ಆಗೋದಿಲ್ಲ ಸರ್. ಏನಿಲ್ಲ ಸರ್. ಸರ್ಕಾರದಾಗ್ಲಿ ಯಾವುದೇ ಒಂದು ಇದ್ರಲಿಂದ ಯಾವುದೇ ನಮ್ಮ ಇದೆ ಸೌಲಭ್ಯ ಇಲ್ಲ ಸರ್. ಈ ಇಷ್ಟ ದೊಡ್ಡ ಕಲಾ ಇಟ್ಕೊಂಡು ನಮ್ಗ ಒಂದ್ ಸರ್ಕಾರದಿಂದ ಒಂದ್ BTD ವತಿಯಿಂದ ಆಗ್ಲಿ ಯಾವ್ದೇ ಒಂದ್ ಸರ್ಕಾರದ ಇದ್ರಾಗ್ಲಿ ನಮಗ ಕಲೆ ಮುಂದುವರ್ಸ್ಕೊಂಡ್ ಹೋಗಕ್ ನಮಗೊಂದ್ ಜಾಗ ಸೌಲಭ್ಯ ಇಲ್ಲ ಸರ್. ಬಂದಿಲ್ಲ ಸರ್. ಇಲ್ಲ ಸರ್. ರಾಜ್ಯಾದ್ಯಂತ ಗಣೇಶ ಹಬ್ಬದ ಸಂಭ್ರಮ ಸಡಗರ ಮನೆ ಮಾಡಿದೆ. ಬಾಗಲಕೋಟೆ ನಗರದಲ್ಲೂ ಸಹ ಇದೇನು ಹೊರತಾಗಿಲ್ಲ. ಬಾಗಲಕೋಟೆಯ ನಗರದ ಪ್ರಮುಖ ಏನು ಒಂದು ಮಾರುಕಟ್ಟೆಯಲ್ಲಿ, ಈ ಮಾರುಕಟ್ಟೆಯಲ್ಲಿ ಈಗ ಗಣೇಶನ ಹಬ್ಬದ ಮಾರಾಟ ಜೋರಾಗಿ ನಡೆಯುತ್ತಿದೆ. ನಾವು ಈ ಬಾಗಲಕೋಟೆ ಹಳೆ ನಗರದ ಈ ಬಸವೇಶ್ವರ ವೃತ್ತದಲ್ಲಿರುವಂತ ಒಂದು ಗಣೇಶ ಮೂರ್ತಿ ತಯಾರು ಮಾಡುವಂತ ಪೇಟ್ಕರ್ ಎಂಬುವರ ಕುಟುಂಬದ ಮನೆಯಲ್ಲಿ ಇದ್ವಿ. ಇವರೆಲ್ಲ ಪ್ರತಿ ವರ್ಷ ಈ ತರ ಒಂದು ಅಚ್ಚುಕಟ್ಟಾಗಿ ಒಂದು ಏನು ವಿನೂತನವಾದಂತ ಈ ತರ ಒಂದು ಗಣೇಶನ ಮೂರ್ತಿಯನ್ನು ತಯಾರು ಮಾಡಿ ಮಾರಾಟ ಮಾಡ್ಕೊತಿರ್ತಾರೆ. ಇಲ್ಲಿ ಮಹಿಳೆಯರು, ಮಕ್ಕಳು ಸೇರಿದಂತೆ ಕುಟುಂಬದಸ್ಥ ಎಲ್ಲರೂ ಸೇರಿಕೊಂಡು ಇವರು ಈ ತರ ಒಂದು ಗಣಪನನ್ನು ಪ್ರತಿ ವರ್ಷ ನಿರ್ಮಾಣ ಮಾಡ್ತಾರೆ. ಹೀಗೆ ಇವರು ತಮ್ಮ ಏನು ಈಗ ಕೊನೆಯದಾಗಿ ಈ ಕೊನೆ ಟಚ್ ಅಂದ್ರೆ ಈ ಸಂಘ ಇರ್ಬೋದು, ಬೇರೆ ಬೇರೆ ಗ್ರಾಮಗಳಿಂದ ಬಂದಂತ ಗ್ರಾಮಸ್ಥರು ಇರ್ಬೋದು, ಹೀಗೆ ಹಲವಾರು ಜನರು ಇಲ್ಲಿ ಆಗಮಿಸಿ ಒಂದು ಗಣೇಶ ಮೂರ್ತಿಯನ್ನು ತೆಗೆದುಕೊಂಡು ಹೋಗುವಂತ ಒಂದು ಸ್ಥಳ ನಡೀತಾ ಇದೆ. ಗಣೇಶ್ವರಿ ಸೇವಾ ಸಮಿತಿ ಒಂದು ತರುಣ ಸಂಘದವರು ಎಲ್ಲ ಬಂದಿದ್ದಾರೆ. ಇವರಿಗೆ ಗಣೇಶ ಮೂರ್ತಿಯನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಬನ್ನಿ ಈಗ ಅವರಿಂದ ನಾವು ಕೇಳೋಣ. ನೀವು ಈಗ ಯಾವ ರೀತಿಯಿಂದ ಗಣೇಶನ ಮೂರ್ತಿ ಯಾವ ತರ ನಿಮ್ಮ ತಯಾರಿ ನಡೆದಿದೆ, ಯಾವ ತರ ಮಾಡ್ತಾ ಇದ್ದಾರೆ? ನಮಸ್ಕಾರ. ಪ್ರತಿ ವರ್ಷ ನಾವು ಮಹೇಶ್ವರಿ ಸೇವಾ ಸಮಿತಿಯಿಂದ ಗಣೇಶೋತ್ಸವವನ್ನು ಆಚರಿಸ್ತೀವಿ. ಆಮೇಲೆ ಇದೇ ರವಿ ಪೇಟ್ಕರ್ ಅವ್ರ ಜಾಗದಿಂದ ನಾವು ಗಣಪತಿಯನ್ನು ತಗೋತೀವಿ. ತುಂಬಾ ಖುಷಿಯಿಂದ ಎಲ್ಲ ನಾವು ಆಚರಿಸ್ತೀವಿ. ಎಲ್ಲ ಬಂಧುಗಳು ಎಲ್ಲರೂ ಸೇರಿ ಎಲ್ಲ ಫೆಸ್ಟಿವಲ್ ಅನ್ನು ತುಂಬಾ ಜೋರಾಗಿ ಆಚರಿಸ್ತೀವಿ. ಈ ಸಲ ಯಾವ ತರ ಸಿದ್ಧತೆ ಮಾಡ್ಕೊಂಡಿರ? ಈ ಸಲ ನಾವು ಒಂದು ಸ್ಪೆಷಲ್ ಒಂದು ಥೀಮ್ ಅನ್ನು ಇಟ್ಕೊಂಡಿದೀವಿ ಡೆಕೋರೇಷನ್ ಅದು.
ಅದ್ರ ಜೋಡಿ ಬೇರೆ ಬೇರೆ ತರ ಕಾಂಪಿಟಿಷನ್ ಅವೆಲ್ಲ ಇಡ್ಬೇಕಂತ ವಿಚಾರ ಮಾಡಿದ್ವಿ. ಆಪರೇಷನ್ ಸಿಂಧೂರ್ ಅಂತ ನಮ್ದು ಇಂಡಿಯಾದ ಬಗ್ಗೆ ಅದ್ರ ಬಗ್ಗೆ ಪೂರಾ ಡಿಟೇಲ್ ಅನ್ನು ಮಾಡ್ತಾ ಇದ್ದೀವಿ. ಅಂದ್ರೆ ಆಪರೇಷನ್ ಸಿಂಧೂರ್ ಅಂತ ಇತ್ತೀಚೆಗೆ ಆಗಿರೋ ಘಟನೆ ಬಗ್ಗೆ ಅಂದ್ರೆ ಅದನ್ನ ಯಾವ ತರ ನೀವು ಜನತೆಗೆ ಜಾಗೃತಿ ಮೂಡಿಸೋದಾಗಲಿರ್ಬೋದು ಅಥವಾ ಯಾವ ತರ ಪ್ರದರ್ಶನ ಮಾಡೋದ್ರು ಯಾವ ತರ ಅದ್ರಲ್ಲಿ ನಾವು ನಮ್ಮ ಹುಡುಗರಿಗೆ ರೆಡಿ ಮಾಡಿ ತಾವು ಅದ್ರಲ್ಲಿ ಆದ ಘಟನೆ ಬಗ್ಗೆ ಎಲ್ಲರಿಗೆ ತಿಳಿಸ್ಬೇಕು. ನಮ್ಮ ಸೈನಿಕರು ಯಾವ ತರ ನಮ್ಮ ಇಂಡಿಯಾ ಅವ್ರ ಜೋಡಿ ಸ್ಟ್ರಗಲ್ ಮಾಡಿ ಫೈಟ್ ಮಾಡಿದಾರಂತೆ ಅದೊಂದು ಪ್ರೇರಣೆ ಮಾಡಿ ತೋರಿಸ್ತಾ ಇದ್ದೀವಿ. ಥ್ಯಾಂಕ್ ಯು. ಬಗೆಯ ಒಂದು ಸ್ಪರ್ಧೆಯನ್ನು ಏರ್ಪಡಿಸುವ ಮೂಲಕ ಮಕ್ಕಳನ್ನು ರಂಜಿಸುತ್ತಾರೆ. ಜೊತೆಗೆ ಈ ಬಾರಿ ಪ್ರಚಲಿತವಾದಂತ ಏನು ಒಂದು ವಿದ್ಯಮಾನ ಅಂದ್ರೆ ಆಪರೇಷನ್ ಸಿಂಧೂರದಲ್ಲಿ ಏನು ಯಾವ ತರ ಘಟನೆ ಆಗಿದೆ ಅದರ ಸಂಬಂಧಪಟ್ಟಂಗೆ ಮಕ್ಕಳಿಗೆ ಇವರು ಒಂದು ಕಾಂಪಿಟೇಷನ್ ಇಡ್ತಾ ಇದ್ದಾರೆ. ಆ ಮೂಲಕ ಮಕ್ಕಳಿಗೆ ಸಹ ದೇಶಭಕ್ತಿಯನ್ನು ಒಂದು ನೋಡುವ ದೇಶಭಕ್ತಿ ಬಗ್ಗೆ ಏನೋ ಒಂದು ಮನಸ್ಸಲ್ಲಿ ಬರುವ ರೀತಿಯಲ್ಲಿ ಈ ತರ ಅವರು ಮಾಡ್ತಾ ಇದ್ದಾರೆ. ಹೀಗೆ ಇಲ್ಲಿ ನೋಡ್ತಿರ್ಬೋದು ಇದು ಏನು ಮಣ್ಣಿನ ಗಣಪ ಸಹ ಇಲ್ಲಿ ನಾವು ಹೀಗೆ ನೋಡ್ತಿರ್ಬೋದು. ಯಾಕಂದ್ರೆ ಇತ್ತೀಚೆಗೆ ಈ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅನ್ನುವ ಬದಿಯಿಂದ ಜಿಲ್ಲಾಡಳಿತ ಸಹ ಇಂಥ ಪ್ಲಾಸ್ಟರ್ ಆಫ್ ಪ್ಯಾರಿಸ್ವನ್ನು ನಿಷೇಧ ಮಾಡಿದ್ದಾರೆ. ಹೀಗಾಗಿ ಈ ನಿಷೇಧ ಮಾಡಿದ ಹಿನ್ನೆಲೆಯಲ್ಲಿ ಮಣ್ಣಿನ ಗಣಪವನ್ನು ತಯಾರು ಮಾಡುವ ನಿಟ್ಟಿನಲ್ಲಿ ಈ ಒಂದು ಪೇಟ್ಕರ್ ಕುಟುಂಬ ಒಂದು ಪ್ರಾರಂಭ ಆಗಿದೆ. ಹಾಗೆ ಸಾಕಷ್ಟು ಸಂಖ್ಯೆಯಲ್ಲಿ ಗಣೇಶನ ಮೂರ್ತಿಯನ್ನು ಇಟ್ಟಿದ್ದಾರೆ. ಇಲ್ಲಿ ನೋಡ್ಬೋದು ವಿವಿಧ ಅಂದ್ರೆ ಇದು ಸಹ ಈ ಕೇವಲ ಇದಕ್ಕೆ ಯಾವುದೇ ಕಲರ್ ಇಲ್ಲ, ಮಣ್ಣಿನಿಂದ ತಯಾರಾಗಿರೋದು ಸಿಂಪಲ್ ಆಗಿರುವಂತ ಗಣೇಶನ ಮೂರ್ತಿಗಳು ಇಲ್ಲಿದ್ದಾವೆ. ಅಂದ್ರೆ ಇದು ಮಣ್ಣಿಗೆ ಹೆಚ್ಚು ಮಹತ್ವ ಕೊಡ್ತಾ ಇದ್ದಾರೆ ಮಾಡಿದ್ರು ಅಂತ ಮಾತು ಹೇಳ್ತಾ ಇದ್ದಾರೆ. ಹೀಗಾಗಿ ಇಲ್ಲಿ ಅವರು ಈ ತರ ವಿವಿಧ ಏನೋ ಒಂದು ಕಲರ್ ಜೊತೆಗೆ ಕೈಯಿಂದ ಮಾಡಿರುವಂತ ಗಣೇಶ ಮೂರ್ತಿಗಳಿದ್ದಾರೆ. ಬರೀ ಇಲ್ಲೇ ನಮ್ಮ ಇವರು ಗಣೇಶ ಮೂರ್ತಿ ತಯಾರು ಮಾಡಿರುವಂತ ಪೇಟ್ಕರ್ ಅವರು ಇದ್ದಾರೆ. ಈಗ ಈ ವರ್ಷ ಗಣೇಶ ಮೂರ್ತಿ ಯಾವ ತರ ಇದೆ, ಯಾರೆಲ್ಲ ಜನ ಬಂದು ಇಲ್ಲಿ ಗಣೇಶ ಮೂರ್ತಿ ಒಯ್ದಿದ್ದಾರೆ? ಈ ಸಲ ತುಂಬಾ ಆಕ್ಚುಲಿ ಮಣ್ಣಿನ ಗಣಪತಿಗೆ ತುಂಬಾ ಬೇಡಿಕೆ ಇದೆ. ಪ್ರತಿಯೊಬ್ಬರು ಪರಿಸರ ಸ್ನೇಹಿಗೆ ತುಂಬಾ ಬೇಡಿಕೆ ಇದೆ. ಕೆಲವೊಬ್ಬರೆಲ್ಲ ದೊಡ್ಡ ಗಣೇಶನ ಪೇಂಟ್ ಮಾಡಿಸಿಲ್ಲ, ವಿತೌಟ್ ಪೇಂಟ್ನೇ ನಮಗ್ ಬೇಕು ಅಂತ ಬುಕ್ ಮಾಡಿ ತಗೊಂಡು ಹೋಗ್ತಿದ್ದಾರೆ. ಕೆಲವೊಂದು ಗೌರ್ಮೆಂಟ್ ಆಫೀಸರ್ಸ್ ಆಗಿರ್ಬೋದು, ಸ್ಕೂಲ್ಗಳಲ್ಲೆಲ್ಲ ಸೊ ವಿತೌಟ್ ಪೇಂಟ್ ಗಣೇಶನ ತಗೊಂಡು ಹೋಗ್ತಾ ಇದ್ದಾರೆ. ಸೊ ಎಲ್ಲರೂ ಪರಿಸರಕ್ಕೆ ಹೆಚ್ಚಾಯ ಒತ್ತನ್ನು ಕೊಡ್ತಾ ಇದ್ದಾರೆ. ಅದು ಖುಷಿ ಅಂತ ಸಂಗತಿ ನಮಗೆ. ನೀವು ಎಷ್ಟು ದಿನದಿಂದ ಇದು ಗಣೇಶನ ಮೂರ್ತಿ ತಯಾರು ಮಾಡ್ಲಿಕ್ಕೆ ಬಂದಿರಿ? ಇದು ನಾವು ಆಕ್ಚುಲಿ ಒಂದು 4 months ಇಂದಾನೆ ನಮ್ದು ಸ್ಟಾರ್ಟ್ ಆಗಿರುತ್ತೆ. ಇವೆಲ್ಲ ಒಂದೊಂದು ಸೈಜ್ ಇರುತ್ತೆ. ಇದಕ್ಕೆ 1 ನಂಬರ್ ಅಂತೀವಿ, ಇದಕ್ಕೆ 2 ನಂಬರ್, 3 ನಂಬರ್, ಈ ತರ ನಾವು ವೆರೈಟಿ ಇಟ್ಕೊಂಡು ಮಾಡಿ ಪೇಂಟ್ ಮಾಡಿ ಸ್ಟಾರ್ಟ್ ಮಾಡ್ತೀವಿ. ಇದು ಎಲ್ಲ ಒಂದು 5 ತಿಂಗಳಿಂದಾನೇ ಸ್ಟಾರ್ಟ್ ಮಾಡ್ತೀವಿ. ಈ ಸಲ ದರ ಯಾವ ತರ ಇದೆ ಅಂದ್ರೆ ಕಳೆದ ವರ್ಷಕ್ಕಿಂತ ಈ ವರ್ಷ ಹೆಚ್ಚಾಗಿದೆ ಕಡಿಮೆ ಆಗಿದೆ? ಆಕ್ಚುಲಿ ಇಲ್ಲಿ ಬರೋರೆಲ್ಲ ಹಳೆ ಕಸ್ಟಮರ್ಸ್ ಇರ್ತಾರೆ. ಒಂದು 10-15 ಇಯರ್ಸ್ ಎಲ್ಲರೂ ಹಳೆ ಓಲ್ಡ್ ಕಸ್ಟಮರ್ಸ್ ಇರೋದ್ರಿಂದ ಅವ್ರಿಗೆ 1 ನಂಬರ್ ಗಣಪತಿ ಸೈಜ್ ಅಂದ್ರೆ ರೇಟ್ ಗೊತ್ತಿರುತ್ತೆ. ಒಂದ್ 50-100 ಹೆಚ್ಚಿರುತ್ತೆ ಅಷ್ಟೇ. ಅದು ಬಿಟ್ಟೆ ಜಾಸ್ತಿ ಮಾರಕ್ ಆಗಲ್ಲ. ನಾವು ಏನ್ ದೊಡ್ಡ ಗಣೇಶ ಅದೇನು ಇರ್ತಾವಲ್ಲ ಅವನ್ನ ಸ್ವಲ್ಪ ಹೆಚ್ಚು ಕಡಿಮೆ ಮಾರ್ತೀವಿ. ಈ ಸಲ ಮಾರ್ಕೆಟ್ ಯಾವ ತರ ಇದೆ ಅಂತ ನಿಮ್ಗೆ ಅನಿಸ್ತಾ ಇದೆ? ಮಾರ್ಕೆಟ್ ಈ ಸಲ ಬಹಳ ಡಿಮ್ಯಾಂಡ್ ಐತ್ರಿ. ಆಕ್ಚುಲಿ ಇಷ್ಟೊತ್ತಿಗೆಲ್ಲ ನಮ್ದು ಇನ್ನೂ ಉಳ್ದಿರ್ತಿದ್ವು ಗಣೇಶ ಮೂರ್ತಿ. ಇವಾಗ ಆಲ್ಮೋಸ್ಟ್ ಎಲ್ಲ ಖಾಲಿ ಆಗ್ಬಿಟ್ಟವ್ರಿ. ಬಂದವ್ರಿಗೆಲ್ಲ ನಾವು ಬುಕ್ ಅಂತ ಹೇಳಕ್ ಎಲ್ಲಾ ನಂಬರ್ ಹಾಕ್ಬಿಟ್ವಿ. ಈಗ ಇಲ್ಲಿ ಖರೀದಿಗೆ ಯಾವ ಊರಿಂದ ಬರ್ತಾರ ಅಥವಾ ಈ ಬಾಗಲಕೋಟೆ ಜಿಲ್ಲೆಯಿಂದ ಬರ್ತಾರೋ ಬೇರೆ ಬೇರೆ ಕಡೆ ಬರ್ತಾರೋ ಎಲ್ಲಿಂದ ಬರ್ತಾರೆ ಹೆಚ್ಚಾಗಿ? ಇಲ್ಲಿ ಆಕ್ಚುಲಿ ಲೋಕಲ್ ಅವರು ಬರ್ತಾರೆ, ಮತ್ತೆ ಸುತ್ತಮುತ್ತ ಹಳ್ಳಿ ಅವರು ಎಲ್ಲಾರು ಬಂದು, ಕೆಲವೊಬ್ರು ಬೇರೆ ಹಳ್ಳಿಯಿಂದ ಬಂದಿರೋರೆಲ್ಲ ಇವತ್ತು ತಗೊಂಡು ಹೋಗ್ತಾ ಇದಾರೆ ಆಲ್ರೆಡಿ. ಬೇರೆ ಹಳ್ಳಿಯಿಂದ ಬಂದಿರೋರು, ಸಿಟಿಯವರು ತಗೊಳ್ತಾರೆ, ಹಳ್ಳಿ ಕಡೆ ಜನನು ತಗೊಳ್ತಾರೆ. ಎಷ್ಟು ನೀವು ಇಲ್ಲಿವರೆಗೂ ತಯಾರು ಮಾಡಿದ್ದೀರಿ ಗಣಪ ಮೂರ್ತಿ? ಇವಾಗ 400+ ಆಗಿದಾವ್ರಿ. ಈಗ ಎಲ್ಲಾನು ಖರೀದಾಗಿದೆ? ಎಲ್ಲ 400+ ಬುಕ್ಕಿಂಗ್ ಆಗಿದಾವೆ. ಓಕೆ, ಥ್ಯಾಂಕ್ ಯು. ಸಾಕಷ್ಟು ಕಳೆದ 5 ತಿಂಗಳಿಂದ ಇವರೆಲ್ಲ ಸತತ ಪ್ರಯತ್ನ ಮಾಡಿರ್ತಾರೆ ಮತ್ತು ಈಗಾಗಲೇ 400ರಿಂದ 500ಗಳು ಗಣೇಶ ಮೂರ್ತಿಗಳನ್ನು ಮಾಡಿದ್ದು ಸಹ ಎಲ್ಲವನ್ನು ಸಹ ಬುಕ್ ಆಗಿದ್ದಾವೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿವರೆಗೂ ಏನು ಈ ಮುಳಗಡೆ ನಗರದಲ್ಲಿ ಸಹ ಸಾಕಷ್ಟು ಬೇಡಿಕೆ ಆಗಿದೆ ಅಂತ ಮಾತ್ರ ಹೇಳ್ಬಹುದು. ಹಬ್ಬ ಮಾತ್ರ ಸಂಭ್ರಮ ಸಡಗರದಿಂದ ನಡೆಯುತ್ತಿರೋದಕ್ಕೆ ಇದು ಸಾಕ್ಷಿಯಾಗಿದೆ. ಆನಂದ್, ಅಶ್ವವೇಗ ನ್ಯೂಸ್, ಬಾಗಲಕೋಟೆ. ಗಣೇಶನ ಹಬ್ಬ ಮತ್ತು ಈದ್ ಮಿಲಾದ್ ಹಬ್ಬದ ಪ್ರಯುಕ್ತ ಬಾಗಲಕೋಟೆಯ ನಗರದಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಮುಂಜಾಗ್ರತವಾಗಿ ಜಿಲ್ಲಾ ಪೊಲೀಸ್ ಇಲಾಖೆ ವತಿಯಿಂದ ರೂಟ್ ಮಾರ್ಚ್ ಆಯೋಜನೆ ಮಾಡಲಾಗಿತ್ತು. ಪ್ರಮುಖ ಬೀದಿಗಳಲ್ಲಿ ಹಾಗೂ ನಗರದ ಸೂಕ್ಷ್ಮ ಪ್ರದೇಶಗಳಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದಂಥ ಸಿದ್ಧಾರ್ಥ್ ಗೋಯಲ್ ಹಾಗೂ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದಂಥ ಮಹದೇಶ್ ಜಿದ್ದಿ ಮತ್ತು ಡಿವೈಎಸ್ಪಿ ಗಜಾನನ ಸುತಾರ್ ಹಾಗೂ ನಗರ ಸಿಪಿಐ ಗುರುನಾಥ್ ಚೌಹಾಣ್ ಅವರ ನೇತೃತ್ವದಲ್ಲಿ ಎಲ್ಲ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ರೂಟ್ ಮಾರ್ಚ್ ನಡೆಸಲಾಯಿತು. ವಲ್ಲಭಾಯ್ ಚೌಕದಿಂದ ಪ್ರಾರಂಭವಾದ ರೂಟ್ ಮಾರ್ಚ್
ಹಳೆ ಕಾಯಿಪಲ್ಲೆ ಮಾರ್ಕೆಟ್, ಕೊತ್ತಲೇಶ್ವರ ದೇವಸ್ಥಾನ, ಅಡತ್ ಬಜಾರ್, ಕಪಡಾ ಬಜಾರ್ ಸೇರಿದಂತೆ ಎಂಜಿ ರಸ್ತೆ ಮೂಲಕ ಬಸವೇಶ್ವರ ವೃತ್ತದವರೆಗೆ ನಡೆಸಲಾಯಿತು.